ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನೀವೇನಾದರೂ ರ್ಯಾಪಿಡೋದಲ್ಲಿ ಮೊದಲನೇ ದಿನ ಕೆಲಸ ಮಾಡ್ತೀರಾ ಅಂತ ಅಂದರೆ ಯಾವ ರೀತಿ ಕೆಲಸ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂತಂದರೆ ಮೊದಲನೇ ದಿನ ನಾವೇನಾದ್ರು ಡ್ಯೂಟಿಗೆ ಹೋದರೆ ರ್ಯಾಪಿಡೋ ಕ್ಯಾಪ್ಟನ್ ಅಪ್ಲಿಕೇಶನ್ನ ಯಾವ ರೀತಿ ನಾವು ಯೂಸ್ ಮಾಡಬೇಕು ಅಂತ ಅಂದರೆ, ಇವಾಗ ಬರೀ ಬೈಕ್ ಟ್ಯಾಕ್ಸಿಗೆ ಒಂದಕ್ಕೆಲ್ಲ ಅಂತ ಅಂದರೆ, ಇವಾಗ ನಾನು ಬೈಕಲ್ಲಿ ಬಂದಿದ್ದೀನಿ ಅಂತ ಅಂದರೆ ಬರೀ ಬೈಕ್ ಟ್ಯಾಕ್ಸಿಗೆ ಯಾವ ರೀತಿ ಯೂಸ್ ಮಾಡೋದು ಅಂತಲ್ಲ, ಬೈಕ್ ಟ್ಯಾಕ್ಸಿನೇ ಆಗಲಿ, ಆಟೋನೇ ಆಗಲಿ, ಕ್ಯಾಬೇ ಆಗಲಿ, ಮೂರು ಕೂಡ ಸೇಮ್ ಒಂದೇ ರೀತಿಯಲ್ಲೇ ವರ್ಕ್ ಆಗೋದು. ಅಂತಂದರೆ ಅಪ್ಲಿಕೇಶನ್ ಏನಿದೆಯೋ ಅಪ್ಲಿಕೇಶನ್ ಎಲ್ಲರಿಗೂ ಕೂಡ ಸೇಮ್ ಒಂದೇ ರೀತಿ ಹಾಕೋದು. ಮೊದಲನೇ ಆರ್ಡರ್ ಎಲ್ಲರಿಗೂ ಕೂಡ ಸೇಮ್ ಒಂದೇ ರೀತಿಯಲ್ಲೇ ಬರ್ದು. ಬಟ್ ಚೇಂಜಸ್ ಏನು ಅಂತಂದರೆ, ನಾವು ಇಲ್ಲಿ ವೆಹಿಕಲ್ಗಳು ಚೇಂಜ್ ಆಗುತ್ತೆ. ಈಗ ಬೈಕಲ್ಲಿ ಮಾಡ್ತಾಯಿದ್ದೀವಿ ಅಂತಂದರೆ ಬೈಕಲ್ಲಿ ಬರುತ್ತೆ. ನೀವು ಏನಾರು ಕಾರ್ದು ಏನಾರು ಐ ಡಿ ಮಾಡ್ಕೊಂಡಿರ ಅಂತಂದರೆ ಕ್ಯಾಬಿಂದ ಬರುತ್ತೆ. ಅಕಸ್ಮಾತ್ ಏನಾರು ನೀವು ಆಟೋದು ಏನಾರು ಐ ಡಿ ಕ್ರಿಯೇಟ್ ಮಾಡ್ಕೊಂಡಿರ ಅಂತಂದರೆ ನಿಮಗೆ ಆಟೋದು ಬರುತ್ತೆ. ಅಂತಂದರೆ ವರ್ಕಿಂಗ್ ಮಾಡೋದಿಲ್ಲ. ಈಗ ಅಪ್ಲಿಕೇಶನ್ ಏನಿದೆಯೋ ಅದೆಲ್ಲದಕ್ಕೂ ಕೂಡ ಸೇಮ್ ಇರೋದು. ಬೈಕು, ಆಟೋ ಮತ್ತು ಕ್ಯಾಬು ಇದು ಏನಿದೆಯೋ ಈ ಮೂರಕ್ಕೂ ಕೂಡ ಏನು ಮಾಡ್ತಾರೆ ಅಂತಂದರೆ ಅಪ್ಲಿಕೇಶನ್ ಎಲ್ಲ ವರ್ಕ್ ಆಗೋದು ಕೂಡ ಸೇಮೇ, ಐ ಡಿ ಕ್ರಿಯೇಟ್ ಮಾಡ್ಕೊಳೋದು ಕೂಡ ಸೇಮೇ. ಬಟ್ ಹಾಕುವಂಥ ಸಮಯದಲ್ಲಿ ನಮಗೆ ಯಾವ್ದು ಬೇಕು ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಆಡ್ಕೊಬೇಕು. ಆಮೇಲೆ ನೀವೇನಾದ್ರು ಇನ್ನೂ ಐ ಡಿ ಕ್ರಿಯೇಟ್ ಮಾಡಿಲ್ಲ ಅಂತ ಅಂದರೆ ಐ ಡಿ ಕ್ರಿಯೇಟ್ ಮಾಡ್ಕೊಳೋದು ಹೇಗೆ ಅಂತ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೂಡ ಹಾಕಿರ್ತೀನಿ. ಅಂದರೆ ಇನ್ನೊಂದು ವೀಡಿಯೋ ಇದೆ, ಆ ವೀಡಿಯೋದು ಹಾಕಿರ್ತೀನಿ. ಬೇಕು ಅಂತಂದರೆ ಹೋಗಿ ಆ ವೀಡಿಯೋನೂ ಕೂಡ ಇವಾಗ ನೀವು ಚೆಕ್ಔಟ್ ಮಾಡ್ಬೋದು. ಬನ್ನಿ, ಮೊದಲನೇದಾಗಿ ಏನು ಅಂತ ಅಂದರೆ ನಿಮ್ಮ ರ್ಯಾಪಿಡೋ ಕ್ಯಾಪ್ಟನ್ ಅಪ್ಲಿಕೇಶನ್ ಇರುತ್ತಲ್ಲ, ಅದನ್ನು ಓಪನ್ ಮಾಡ್ಕೊಬೇಕು. ಮೊದಲನೇದಾಗಿ ಈಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಬಿಡ್ತೀನಿ ನಾನು, ಈಸಿಯಾಗಿ ಗೊತ್ತಾಗಲಿ ಅಂತ ಅಂದರೆ ಯಾವ ರೀತಿ ಯೂಸ್ ಮಾಡೋದು, ಯಾವ ರೀತಿ ವರ್ಕ್ ಮಾಡೋದು ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂತಂದರೆ ಫಸ್ಟ್ನೇ ನಾವು ಹೋಗ್ಬೇಕಾದ್ರೆ ಎಲ್ಲರಿಗೂ ಕೂಡ ಕನ್ಫ್ಯೂಷನ್ ಇರುತ್ತೆ. ಅಪ್ಲಿಕೇಶನ್ ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ಎಲ್ಲ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಡೌಟ್ ಇರುತ್ತೆ. ಅದಕ್ಕೋಸ್ಕರ ಇವಾಗ ಏನಾರು ನೀವು ವೀಡಿಯೋ ನೋಡ್ಕೊಂಡು ಹೋಗ್ತೀರಾ ಅಂತಂದರೆ ಈಸಿಯಾಗಿ ಮಾಡ್ಬೋದು, ಯಾವುದೇ ಆದಂಥ ಟೆನ್ಷನ್ ಇರೋಲ್ಲ. ಅದರಿಂದಾಗಿ ಇವಾಗ ನೋಡಿ ರ್ಯಾಪಿಡೋ ಕ್ಯಾಪ್ಟನ್ ಅಪ್ಲಿಕೇಶನ್ ಕೂಡ ನಾನು ಓಪನ್ ಮಾಡ್ಕೊತೀನಿ. ರ್ಯಾಪಿಡೋ ಕ್ಯಾಪ್ಟನ್ ಅಪ್ಲಿಕೇಶನ್ ಕೂಡ ಇವಾಗ ಓಪನ್ ಆಗಿದೆ. ಇವಾಗ ನಾವೇನು ಮಾಡಬೇಕಪ್ಪ ಅಂತ ಅಂದರೆ ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದೆ ನೋಡಿ, ಆಫ್ ಡ್ಯೂಟಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆಯಲ್ಲ, ಅದ್ರ ಮೇಲೆ ನಾವೇನು ಮಾಡಬೇಕು ಅಂತ ಅಂದರೆ ಹಿಂಗೆ ಗ್ರೀನ್ ಕಲರ್ ಮಾರ್ಕ್ನ ನಾವು ಪ್ರೆಸ್ ಮಾಡಬೇಕು. ನೋಡಿ ಇವಾಗ ಗ್ರೀನ್ ಕಲರ್ ಆಗಿದೆ ಅಂತ ಅಂದರೆ ಇವಾಗ ನಾನು ಆನ್ ಡ್ಯೂಟಿಲಿ ಇದ್ದೀನಿ ಅಂತಲೂ ಕೂಡ ಇವಾಗ ತೋರಿಸ್ತಾ ಇದೆ ನೋಡಿ. ಇವಾಗ ಆರ್ಡರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು. ಸೊ ನಾವು ಎಲ್ಲಿದ್ದೀವಿ ಏನು ಅನ್ನೋದು ಹೇಳ್ಬಿಟ್ಟು ಲೊಕೇಶನ್ನು ಕೂಡ ಇವಾಗ ಇದು ತೋರಿಸ್ತಾ ಇದೆ. ಸದ್ಯಕ್ಕೆ ಇದು ನಾನು ಬೇರೆಯವ್ರ ಐ ಡಿಯಲ್ಲಿ ನಿಮಗೆ ತೋರಿಸೋಕ್ಕೋಸ್ಕರ ನಾನು ಬೇರೆ ಐ ಡಿಯಲ್ಲಿ ಮಾಡ್ತಾಯಿರೋದು. ನಂದು ಬೆಂಗಳೂರಲ್ಲಿ ಇದೆ ಐ ಡಿ, ಅದಕ್ಕೋಸ್ಕರ. ಸೊ ನಿಮಗೆ ಸುಮ್ಮನೆ ಒಂದು ಇನ್ಫಾರ್ಮೇಷನ್ ಸಿಗಲಿ ಅಂತ ಹೇಳ್ಬಿಟ್ಟು, ಅಂದರೆ ಯಾರು ಆಗಲಿ, ಬೈಕಾರ ಆಗಲಿ, ಆಟೋದಾರ ಆಗಲಿ, ಕ್ಯಾಬಾರ ಆಗಲಿ, ಎಲ್ಲರಿಗೂ ಕೂಡ ಸೇಮ್ ಇರುತ್ತಲ್ಲ. ಸೊ ಒಂದು ಐಡಿಯಾ ಬರುತ್ತೆ ಅವ್ರಿಗೆ ಯಾವ ರೀತಿ ಡ್ಯೂಟಿ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ ಗೈಸ್ ಆರ್ಡರ್ಗೋಸ್ಕರ. ಆರ್ಡರ್ ಬರಲಿ. ಆರ್ಡರ್ ಏನಾದ್ರು ಬಂತು ಅಂತಂದರೆ ಹೋಗ್ಬಿಟ್ಟು ಅವ್ರನ್ನ ಪಿಕಪ್ ಮಾಡಿ ಯಾವ ಥರ ಒ ಟಿ ಪಿ ಎಲ್ಲ ಎಂಟರ್ ಮಾಡಬೇಕು, ಆಮೇಲೆ ಯಾವ ರೀತಿ ಡ್ರಾಪ್ ಮಾಡಬೇಕು ಅಂತೆಲ್ಲ ಹೇಳ್ಬಿಟ್ಟು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಗೈಸ್ ನೋಡಿ ಇವಾಗ ಆರ್ಡರ್ ಕೂಡ ಬರ್ತಾಯಿದೆ. ಅಂತ ಅಂದರೆ ಪಿಕಪ್ ಬಂದು ನಮಗೆ ಪಿಕಪ್ಪು ಇಲ್ಲೇ ತೋರಿಸುತ್ತೆ, ಡ್ರಾಪು ಕೂಡ ಇಲ್ಲೇ ತೋರಿಸುತ್ತೆ. ನಮಗೆ ಆರ್ಡರ್ ಬೇಡ ಅಂತ ಅಂದರೆ ಇಲ್ಲಿ ಮೈನಸ್ ಮಾರ್ಕ್ ಇದೆಯಲ್ಲ, ಆ ಮೈನಸ್ ಮಾರ್ಕ್ನ ಪ್ರೆಸ್ ಮಾಡ್ಬೋದು. ಈಗ ನಾವು ಆರ್ಡರ್ ಮಾಡಬೇಕಲ್ಲ, ನಾವು ಅಕ್ಸೆಪ್ಟ್ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಇಲ್ಲಿ ಅಕ್ಸೆಪ್ಟ್ ಅಂತ ಇರುತ್ತೆ ನೋಡಿ, ಅಕ್ಸೆಪ್ಟ್ ಮೇಲೆ ಇವಾಗ ನಾವು ಪ್ರೆಸ್ ಮಾಡಬೇಕು. ಅಂತ ಅಂದರೆ ಅದು ಮಾರ್ಕ್ ಏನಿದೆಯೋ ಆ ಮಾರ್ಕ್ ಹೋಗೋಷ್ಟರಲ್ಲಿ ನಮಗೆ ಆರ್ಡರ್ ಬೇಕು ಅಂತಂದರೆ ಆರ್ಡರ್ನ ಅಕ್ಸೆಪ್ಟ್ ಮಾಡಬೇಕು. ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಕಳಿಸ್ಬೋದು. ಆಮೇಲೆ ಮೆಸೇಜ್ ಕಳಿಸ್ಬೋದು ನೋಡಿ, ಐ ಆಮ್ ಆನ್ ಮೈ ವೇ ಟು ಯುವರ್ ಪಿಕಪ್ ಲೊಕೇಶನ್ ಅಂತ ಹೇಳ್ಬಿಟ್ಟು ಕಸ್ಟಮರಿಗೆ ಮೆಸೇಜ್ ಮಾಡ್ಬೋದು. ಬೇಕು ಅಂತಂದರೆ ಕಳಿಸ್ಬೋದು. ಇಲ್ಲ ಅಂತಂದರೆ ಇಂಟು ಮಾರ್ಕ್ ಇದೆಯಲ್ಲ, ಈ ಇಂಟು ಮಾರ್ಕ್ ಪ್ರೆಸ್ ಮಾಡಿದ್ರೆ ಏನು ಬೇಡ. ಸದ್ಯಕ್ಕೆ ಇವಾಗ ನೋಡಿ ಪ್ರೆಸ್ ಮಾಡಿದೆ, ಅವ್ರಿಗೆ ಮೆಸೇಜ್ ಕೂಡ ಹೋಗುತ್ತೆ. ಏನಕ್ಕೆ ಅಂತಂದರೆ ನಾವು ಹೋಗ್ತಾ ಇದೀವಲ್ಲ, ಅದಕ್ಕೋಸ್ಕರ ಅವ್ರಿಗೆ ಮೆಸೇಜ್ ಕೂಡ ಬರುತ್ತೆ. ಆಮೇಲೆ ಇವಾಗ ನಾವು ಈಗ ಪಿಕಪ್ ಹತ್ರ ಹೋಗ್ಬೇಕು ಗೈಸ್. ನೋಡಿ ಇವಾಗ ನಾವು ಕಸ್ಟಮರ್ ಲೊಕೇಶನ್ ಹತ್ರ ಹೋಗಬೇಕು ಅಂತ ಅಂದರೆ ಕಸ್ಟಮರ್ ಲೊಕೇಶನ್ ಹತ್ರ ಹೋಗೋಕ್ಕೆ ನಮಗೆ ಇಲ್ಲಿ ಯೆಲ್ಲೋ ಕಲರಲ್ಲಿ ತೋರಿಸ್ತಾ ಇದೆ ನೋಡಿ, ಇಲ್ಲಿ ಗೋ ಟು ಪಿಕಪ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರ್ತಲ್ಲ, ಆ ಗೋ ಟು ಪಿಕಪ್ ಅನ್ನೋದ್ರ ಮೇಲೆ ನಾವು ಪ್ರೆಸ್ ಮಾಡಬೇಕು. ನೋಡಿ ಗೋ ಟು ಪಿಕಪ್ ಅಂತ ಪ್ರೆಸ್ ಮಾಡಿದೆ. ಗೋ ಟು ಪಿಕಪ್ ಅಂತ ಮಾಡ್ತಿದ್ದಂಗೆ ಬೇಕು ಅಂತಂದರೆ ನಿಮಗೆ ನ್ಯಾವಿಗೇಷನ್ದು ಸೌಂಡ್ ಬೇಕು ಅಂತಂದರೆ ಇಲ್ಲಿ ಇದೆಯಲ್ಲ, ಇದನ್ನು ಆಫ್ ಆನ್ ಮಾಡ್ಕೊಬೋದು. ಸದ್ಯಕ್ಕೆ ನನಗೆ ಬೇಡ, ಆಫ್ ಮಾಡಿಬಿಟ್ಟು. ಏನಕ್ಕೆ ಅಂತಂದರೆ ಅದು ಟ್ರಾಫಿಕಲ್ಲೆಲ್ಲ ಇರಿಟೇಷನ್ ಮಾಡ್ತಾ ಇರುತ್ತದು, ಅದಕ್ಕೋಸ್ಕರ ಆಫ್ ಮಾಡಿದೆ. ನೋಡಿ ಇವಾಗ 600 ಮೀಟರ್ಸ್ ಇದೆ ನಮಗೆ ಪಿಕಪ್ಪು. ಇವಾಗ ಏನು ಮಾಡಬೇಕು ಅಂತಂದರೆ ನಮಗೆ ಮ್ಯಾಪ್ ಹೆಂಗೆ ತೋರಿಸುತ್ತೋ ಆ ರೀತಿಯಲ್ಲಿ ಹೋಗಿ ಪಿಕಪ್ ಮಾಡಬೇಕು. ಬಟ್ ಇದು ಇಲ್ಲಾಸಿಂದ ಹೋಗಿ ಇಲ್ಲಿ ಯೂಟರ್ನ್ ತೋರಿಸ್ತಾ ಇದೆ, ನಮಗೇನು ಅಷ್ಟು ದೂರ ಹೋಗೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂತಂದರೆ ಇಲ್ಲೇ ಯೂಟರ್ನ್ ಇದೆ ನಮಗೆ, ಅದರಿಂದಾಗಿ ಇಲ್ಲೇ ಯೂಟರ್ನ್ ಮಾಡ್ಕೊಳ್ತೀವಿ. ಯೂಟರ್ನ್ ಮಾಡ್ಕೊಂಡು ಇವಾಗ 600 ಮೀಟ್ರ್ ತೋರಿಸ್ತಾ ಇದೆಯಲ್ಲ, 600 ಮೀಟ್ರ್ ಹತ್ರ ಕಸ್ಟಮರ್ ಪಿಕಪ್ ಹತ್ರ ಹೋಗಿ ಕಸ್ಟಮರ್ ಹತ್ರ ಏನು ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಗೈಸ್ ನೋಡಿ ಈಗ ಕರೆಕ್ಟಾಗಿ ನಮಗೆ ಈ ರೆಡ್ ಮಾರ್ಕ್ ತೋರಿಸೋದಲ್ಲ, ಅಂದರೆ ರೆಡ್ ಮಾರ್ಕ್ ಹತ್ರ ಬಂದು ನಾವು ರೀಚ್ ಆಗಬೇಕು. ರೆಡ್ ಮಾರ್ಕ್ ಹತ್ರ ಬಂದು ರೀಚ್ ಆಗ್ತಿದ್ದಂಗೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇವಾಗ ನಿಮಗೆ ತೋರಿಸ್ತೀನಿ. ಅಂದರೆ ಕಸ್ಟಮರ್ ಲೊಕೇಶನ್ ಹತ್ರ ಬಂದೆ ಅಂತ ಅಂದರೆ ಒಂದೊಂದು ಸಲ ಕಸ್ಟಮರ್ ಏನು ಅಂತ ಅಂದರೆ ಆಚೆನೇ ಇರ್ತಾರೆ, ಆಚೆ ಇದ್ದಾಗೇನು ಫೋನ್ ಮಾಡೋ ಅವಶ್ಯಕತೆ ಇರೋಲ್ಲ, ಒಂದೊಂದು ಸಲ ಗೊತ್ತಾಗಲ್ವಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಕಸ್ಟಮರಿಗೆ ಕಾಲ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ಅರೈವ್ಡ್ ಅಂತ ತೋರಿಸ್ತಾ ಇದೆ ನೋಡಿ, ಈ ಅರೈವ್ಡ್ ಅನ್ನೋದ್ರ ಮೇಲೆ ನಾವು ಇವಾಗ ಹಿಂಗೆ ಸ್ವೈಪ್ ಮಾಡಬೇಕು ನೋಡಿ. ಅರೈವ್ಡ್ ಅನ್ನೋದ್ರ ಮೇಲೆ ಸ್ವೈಪ್ ಮಾಡಿದ್ಮೇಲೆ ಸ್ಟಾರ್ಟ್ ರೈಟ್ ಕೊಡೋಕ್ಕಲ್ಲ, ಏನಕ್ಕೆ ಅಂತಂದರೆ ಒ ಟಿ ಪಿ ಬೇಕಾಗಿರುತ್ತೆ. ಅದರಿಂದಾಗಿ ನಮಗೆ ಕಸ್ಟಮರ್ ಇಲ್ಲಿಗೆ ಬರಬೇಕಾಗಿರುತ್ತೆ. ಅದರಿಂದಾಗಿ ಕಸ್ಟಮರಿಗೆ ಈಗ ಕಾಲ್ ಮಾಡೋಣ.
ನೋಡಿ ಇಲ್ಲಿ ಕಾಂಟ್ಯಾಕ್ಟ್ ಕಸ್ಟಮರ್ ಅಂತ ಇದೆಯಲ್ಲ, ಅದರ ಮೇಲೆ ನಾವು ಇವಾಗ ಕಾಲ್ ಮಾಡ್ಬೋದು. ಆರ್ಡರ್ ಬೇಡ ಅಂತಂದರೆ ನೋಡಿ ಇಲ್ಲಿ ಕ್ಯಾನ್ಸಲ್ ಮೈ ಆರ್ಡರ್ ಅಂತ ಇದೆಯಲ್ಲ, ಅದನ್ನು ಮಾಡ್ಬೋದು. ಕ್ಯಾನ್ಸಲ್ ಕೂಡ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಸೊ ಇವಾಗ ಕಸ್ಟಮರಿಗೆ ಕಾಲ್ ಮಾಡೋಣ. ನೋಡಿ ಇವಾಗ ಬಂದು ನಾನು ರೀಚ್ ಆಗಿದ್ದೀನಿ ಅಂತ ಬೇಕಾದ್ರೆ ಮೆಸೇಜು ಕೂಡ ಮಾಡ್ಬೋದು. ಬಟ್ ಕಾಲ್ ಮಾಡಬೇಕಲ್ಲ, ಒಂದೊಂದು ಸಲ ಲೊಕೇಶನ್ ಕರೆಕ್ಟಾಗಿ ಗೊತ್ತಿರಲ್ಲ, ಅದಕ್ಕೋಸ್ಕರ ಕಾಲ್ ಮಾಡೋಣ. ಬನ್ನಿ ಇವಾಗ ಕಸ್ಟಮರಿಗೆ ಕಾಲ್ ಮಾಡೋಣ. ಕಸ್ಟಮರ್ ಕಾಲ್ ಮಾಡಿಬಿಟ್ಟು ನಾನು ಬಂದು ಲೊಕೇಶನ್ ಹತ್ರ ರೀಚ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಹೇಳ್ಬೇಕಾಗಿರುತ್ತೆ. ಸರ್ ರ್ಯಾಪಿಡೋಯಿಂದ ಲೊಕೇಶನ್ ಹತ್ರ ಬಂದಿದ್ದೀನಿ. ಸೊ ಗೈಸ್ ಇವಾಗ ಕಸ್ಟಮರ್ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಬರ್ತಿದ್ದಂಗೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಈಗ ಬ್ಯಾಗ್ ಕೊಟ್ಟಿರಿ. ನೋಡಿ ಕಸ್ಟಮರ್ ಕೂಡ ಬಂದರು. ಇವಾಗ ನೀವೇನು ಮಾಡಬೇಕು ಅಂತ ಅಂದರೆ ಇಲ್ಲಿ ಸ್ಟಾರ್ಟ್ ರೈಡ್ ಅಂತ ಇದೆಯಲ್ಲ, ಆ ಸ್ಟಾರ್ಟ್ ರೈಡ್ ಅಂದ್ರ ಮೇಲೆ ಇವಾಗ ಪ್ರೆಸ್ ಮಾಡಬೇಕಾಗತ್ತೆ. ಸರ್ OTP 8005 ಈ ಥರ ನೀವು OTP ಎಂಟರ್ ಮಾಡಿ ಮೊದಲನೇದಾಗಿ ಏನು ಅಂತಂದರೆ ಹೆಲ್ಮೆಟ್ ಕೊಡಿ ಅವ್ರಿಗೆ. ಹೆಲ್ಮೆಟ್ ಕೊಡ್ತೀನಿ. ಹೌದು ಏನಿಲ್ಲ ಗೈಸ್. ಹೆಲ್ಮೆಟ್ ಕೊಟ್ಟಾದ್ಮೇಲೆ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಗೋ ಟು ಮ್ಯಾಪ್ ಅಂತ ಇದೆ ನೋಡಿ, ಆ ಗೋ ಟು ಮ್ಯಾಪ್ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ನೋಡಿ ಪ್ರೆಸ್ ಮಾಡ್ತಿದ್ದಂಗೆ ಡ್ರಾಪ್ ಲೊಕೇಶನ್ ಏನು ದೂರ ಇಲ್ಲ, ಇಲ್ಲೇ 210 ಮೀಟ್ರಲ್ಲಿದೆ. ಇವಾಗ ಬನ್ನಿ 210 ಮೀಟ್ರಿಗೆ ನಾವು ಇವಾಗ ಹೋಗಿ ಅವ್ರನ್ನ ಡ್ರಾಪ್ ಮಾಡಬೇಕಾಗಿರುತ್ತೆ. ಗೈಸ್ ನೋಡಿ ಇವಾಗ ಫೈನಲಿ ಇವಾಗ ಕಸ್ಟಮರ್ ಲೊಕೇಶನ್ ಹತ್ರ ಬಂದು ಈಗ ಕಸ್ಟಮರ್ನ ಕೂಡ ಇವಾಗ ನಾನು ಡ್ರಾಪ್ ಮಾಡಿದ್ದೀನಿ ಅಂತ ಅಂದರೆ ಇವಾಗ ಫೈನಲಾಗಿ ಡ್ರಾಪ್ ಮಾಡಾದ್ಮೇಲೆ ಈಗ ಏನು ಮಾಡಬೇಕು ಅಂತಾರೆ, ನಾವು ಕ್ಲೋಸ್ ಮ್ಯಾಪ್ ಅಂತ ಇದೆಯಲ್ಲ, ಕ್ಲೋಸ್ ಮ್ಯಾಪ್ನ ಕೊಡಬೇಕು. ಕ್ಲೋಸ್ ಮ್ಯಾಪ್ ಕೊಡ್ತಿದ್ದಂಗೆ ಮೊದಲನೇದಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ ಅವ್ರ ಹತ್ರ ಇರುವಂಥ ಹೆಲ್ಮೆಟ್ ಇಸ್ಕೊಬೇಕು. ಇಲ್ಲ ಅಂತಂದರೆ ಹೆಲ್ಮೆಟ್ ಕಸ್ಟಮರ್ ಹಂಗೆ ಕೈಯಲ್ಲಿ ಇಟ್ಕೊಂಡು ಹೋಗ್ತಾರೆ. ಅದರಿಂದಾಗಿ ಮೊದಲನೇದಾಗಿ ನೀವು ಏನು ಮಾಡಬೇಕು ಅಂದರೆ ಈ ಹೆಲ್ಮೆಟ್ನ ಇಸ್ಕೊಂಡು ನೀವು ಇಟ್ಕೊಬೇಕು. ಅದಾದ್ಮೇಲೆ ಕಂಪ್ಲೀಟ್ ರೈಡ್ ಅಂತ ಇದೆಯಲ್ಲ, ಆ ಕಂಪ್ಲೀಟ್ ರೈಡ್ ಅನ್ನೋದ್ರ ಮೇಲೆ ಇವಾಗ ಪ್ರೆಸ್ ಮಾಡಬೇಕು. ಕಂಪ್ಲೀಟ್ ರೈಡು ಕಂಟಿನ್ಯೂ ಕೂಡ ಕೊಡ್ತೀನಿ. ಇವಾಗ ಫೈನಲಿ 25 ರೂಪಾಯಿ ಕ್ಯಾಶ್ ಇಸ್ಕೊಬೇಕಾಗುತ್ತೆ ಕಸ್ಟಮರ್ ಹತ್ರ. ನೀವು ಬೇಕು ಅಂತಂದರೆ ಕ್ಯಾಶ್ ಕೂಡ ಕಲೆಕ್ಟ್ ಮಾಡ್ಕೊಬೋದು, ಇಲ್ಲ ಅಂತಂದರೆ ಫೋನ್ಪೇ ಮಾಡಿದ್ರು ನೀವು ಮಾಡಿಸ್ಕೊಬೋದು. ಪೇಮೆಂಟ್ ಫ್ರೀ ಮಾಡಿರಿ. ಗೈಸ್ ನೀವು ಅಂದರೆ ನಿಮ್ಮ ಪರ್ಸ್ನಲ್ದು ಹಾಕ್ಸ್ಕೊಬೋದು, ಇಲ್ಲ ಅಂತಂದರೆ ಕ್ಯಾಶ್ ಆರು ಇಸ್ಕೊಬೋದು. ಸದ್ಯಕ್ಕೆ ಇವಾಗ ಏನು ಅಂತಂದರೆ ಇವರು ನಮ್ಮ ಸ್ನೇಹಿತರೆ ಅಲ್ವಾ, ಅಂದರೆ ರೈಡ್ ಹೆಂಗೆ ಕಂಪ್ಲೀಟ್ ಮಾಡೋದು ಅಂತ ಹೇಳ್ಬಿಟ್ಟು ತೋರ್ಸೋಕ್ಕೋಸ್ಕರ ನಾನು ಇವ್ರನ್ನ ಕರ್ಕೊಂಬಂದಿದ್ದು. ಅಂತಂದರೆ ಅದಕ್ಕೆ ಡಿಸ್ಟೆನ್ಸ್ ಕೂಡ ಜಾಸ್ತಿ ಹಾಕೊಂಡಿಲ್ಲ, 200 ಮೀಟ್ರ್ ಅಷ್ಟೇ ಹಾಕೊಂಡಿದ್ದು. ಅಂದರೆ ಮೊದಲನೇ ಆರ್ಡರ್ ಯಾವ ರೀತಿಯಲ್ಲಿ ಇರುತ್ತೆ, ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ತೋರ್ಸೋಕ್ಕೋಸ್ಕರನೇ ಅಂತ. ಅಂದರೆ ನಿಮಗೆ ಒಂದು ಎಜುಕೇಷನ್ ಪರ್ಪಸ್ಗೋಸ್ಕರನೇ ಈ ವಿಡಿಯೋ ಮಾಡಿರೋದು. ಅಂದರೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಅಂದರೆ ಯಾವ ರೀತಿ ಆರಾಮಾಗಿ ಈಸಿಯಾಗಿ ನಾವು ಕಸ್ಟಮರ್ನ ಕರ್ಕೊಂಡೋಗಿ ಬಿಡ್ಬೋದು, ಆಮೇಲೆ ಯಾವ ರೀತಿ ಪಿಕಪ್ ಮಾಡೋದು, ಯಾವ ರೀತಿ OTP ಇಸ್ಕೊಳೋದು ನಾವು, ಅಂದರೆ ಫುಲ್ ಪ್ರೊಸೆಸ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅಂತಂದರೆ ಈ ವಿಡಿಯೋ ಏನಾದ್ರು ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್. ಆಮೇಲೆ ನಮ್ಮ ಫ್ರೆಂಡ್ನ ಏನಕ್ಕಪ್ಪ ಚೂಸ್ ಮಾಡಿಕೊಂಡೆ, ರಿಯಲ್ ಕಸ್ಟಮರ್ ಜೊತೆ ಮಾಡ್ಬೋದಾಗಿತ್ತಲ್ಲ ಅಂತ ನೀವು ಹೇಳ್ಬೋದು. ಬಟ್ ರಿಯಲ್ ಕಸ್ಟಮರ್ ಜೊತೆ ಈ ಥರ ನಾವು ಈಗ ಅಪ್ಲಿಕೇಶನ್ ಎಕ್ಸ್ಪ್ಲೇನ್ ಎಲ್ಲ ಮಾಡೋದೆಲ್ಲ ಕಷ್ಟ ಆಗೋದು. ಅದಕ್ಕೋಸ್ಕರ ನಾನು ನಮ್ಮ ಫ್ರೆಂಡ್ನ ಸೆಲೆಕ್ಟ್ ಮಾಡ್ಕೊಂಡು ವಿಡಿಯೋ ಮಾಡಿದ್ದು.